Cash flow statement of IVRL and Sons for the year ended 31st 12/2014. First, cash flow from operating activities calculate ಮಾಡ್ಕೊಳ್ಳೋಣ. ಆ್ಯಸ್ ಯೂಶುವಲ್ ಆಗಿ ನಾವು ನೆಟ್ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ ನಾವು ಕನ್ಸಿಡರ್ ಮಾಡ್ಕೋಬೇಕು. ನೆಟ್ ಪ್ರಾಫಿಟ್ ನಮಗೆ ಈ ಪ್ರಾಬ್ಲಮಲ್ಲಿ ಅಡ್ಜಸ್ಟ್ಮೆಂಟ್ಸಲ್ಲಿ ಕೊಟ್ಟಿದ್ದಾರೆ ನೋಡಿ. ನೆಟ್ ಪ್ರಾಫಿಟ್ ಡ್ಯೂರಿಂಗ್ ದ 2 ಟೈಮ್ಸ್, ಅದಕ್ಕೆ 2 ಟೈಮ್ಸ್ ಒಂದ್ಸಲ ಏನು ಮಾಡ್ತಿದ್ದೀನಿ ಇವಾಗ ನೆಟ್ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ ಅಂತ ಆಪರೇಟಿಂಗ್ ಆ್ಯಕ್ಟಿವಿಟೀಸಲ್ಲಿ ಕನ್ಸಿಡರ್ ಮಾಡಿದ್ದೀನಿ. ಇನ್ನೊಂದ್ಸಲ ಅಟ್ ದ ಸೇಮ್ ಟೈಮ್ ಶೇರ್ ಕ್ಯಾಪಿಟಲ್ ಅಕೌಂಟಲ್ಲಿ ನಾನು ತಗೊಂಡಿದ್ದೀನಿ. ಅಲ್ಲಿಗೆ ನಮಗೆ ಇದು 2 ಟೈಮ್ಸ್ ನಮಗೆ ಕಂಪ್ಲೀಟ್ ಆಯಿತು ನೆಟ್ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್. ನೆಕ್ಸ್ಟ್ ಈಗ ನಾವು ಲೆಡ್ಜರ್ ಅಕೌಂಟ್ಸ್ಗೆ ಬಂದು ಅದರಲ್ಲಿ ಆಪರೇಟಿಂಗ್ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಏನಾದರೂ ಇದೆಯಾ ಅಂತ ನಾವಿಲ್ಲಿ ನೋಡ್ಕೋಬೇಕು. ಆಪರೇಟಿಂಗ್ ಆ್ಯಕ್ಟಿವಿಟೀಸ್ಗೆ ಬರೋದು ಅದರಲ್ಲಿ ನೋಡಿ ನಮಗೆ ಇಲ್ಲಿ ಮಿಷನರಿ ಅಕೌಂಟ್ಗೆ ಬರೋದಾದರೆ ಲಾಸ್ ಆನ್ ಸೇಲ್ ಆಫ್ ಮಿಷನರಿ ಇದೆ. ಇದನ್ನು ನಾವೀಗ ತಗೋಬೋದು 2000 rupees. ಆ್ಯಂಡ್ ಈ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಇದೆಯಲ್ವ, ಈಗ ಇದನ್ನು ತಗೋಬಾರ್ದು. ಯಾಕಪ್ಪ ಅಂದರೆ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಕೌಂಟ್ ಆಲ್ರೆಡಿ ನಾವು ಇಲ್ಲಿ ಸಪ್ರೇಟಾಗಿ ಅಕೌಂಟ್ ಕ್ಯಾಲ್ಕುಲೇಟ್ ಮಾಡಿರೋದ್ರಿಂದ ಅದನ್ನು ನಾವೇನು ಮಾಡೋಣ, ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋಣ. ನೋಡಿ ಇಲ್ಲಿ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಇರೋದು ನೆಕ್ಸ್ಟ್ ಅಕೌಂಟ್ಗೆ ಹೋಗೋಷ್ಟರಲ್ಲಿ ಡೆಬಿಟ್ ಟ್ರಾನ್ಸಾಕ್ಷನ್ ಆಗ್ತಿದೆ. ಈಗ ಇದರಲ್ಲೇ ಬಂದಿರತಕ್ಕಂಥ ಬ್ಯಾಲೆನ್ಸಿಂಗ್ ಫಿಗರ್ ಇದೆ ಅಲ್ವಾ, ಇದನ್ನು ನಾವು ತಗೋಬೇಕು. ಒಂದು ವೇಳೆ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ಲ ಅಂದರೆ ಈ 3000 ನಾವು ತಗೋಬೋದಾಗಿತ್ತು. ಆದರೆ ಈಗ ಹಾಗೆ ಮಾಡಬಾರ್ದು. ಯಾಕಂದರೆ ಈ ಡಿಪ್ರಿಸಿಯೇಷನ್ ಓಪನಿಂಗ್ ಬ್ಯಾಲೆನ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿರೋದ್ರಿಂದ ಈ 3000 ಡಿಪ್ರಿಸಿಯೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಇಲ್ಲಿ ಬಂದಿರತಕ್ಕಂಥ ಬ್ಯಾಲೆನ್ಸಿಂಗ್ ಫಿಗರ್ ಇದೆಯಲ್ಲ 18,000, ಈ ಎರಡನ್ನು ನಾವೇನು ಮಾಡೋಣ, ಆಪರೇಟಿಂಗ್ ಆ್ಯಕ್ಟಿವಿಟೀಸ್ಗೆ ಫಾರ್ವರ್ಡ್ ಮಾಡೋಣ. ಈಗ ಎರಡು ತಗೊಳ್ಳೋಣ. ಯಾವ್ಯಾವುದು? ಲಾಸ್ ಆನ್ ಸೇಲ್ ಆಫ್ ಮಿಷನರಿ 2000, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 18,000 ತಗೊಂಡಿದ್ದೀನಿ. ನೆಕ್ಸ್ಟ್ ಲೆಡ್ಜರ್ ಅಕೌಂಟ್ಗೆ ಏನಾದರೂ ಬರೋದು ಏನಾದರೂ ಇದೆಯಾ ಅದರಲ್ಲಿ ನೋಡೋಣ. ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂದರೆ ಇಲ್ಲಿ ಏನೂ ಇಲ್ಲ. ಆದರೆ ನಮ್ಮ ಬ್ಯಾಲೆನ್ಸ್ ಶೀಟಲ್ಲೂ ಹಾಗೆ ನೋಡೋಣ, ಅದಕ್ಕೆ ಸಂಬಂಧಪಟ್ಟಿದ್ದು ಏನಾದರೂ ಇದೆಯಾ ಅಂದರೆ ಇಲ್ಲ. ಕ್ರೆಡಿಟರ್ಸು ಆಗಿದೆ. ಎಸ್ ಲೋನ್ ಬಂದುಬಿಟ್ಟು ನಮಗೆ ಫೈನಾನ್ಸಿಂಗ್ ಆ್ಯಕ್ಟಿವಿಟಿ, ಲೋನ್ ಫ್ರಮ್ ಬ್ಯಾಂಕ್ ಫೈನಾನ್ಸಿಂಗ್ ಆ್ಯಕ್ಟಿವಿಟಿ, ಕ್ಯಾಪಿಟಲ್ ಬಂದುಬಿಟ್ಟು ಫೈನಾನ್ಸಿಂಗ್ ಆ್ಯಕ್ಟಿವಿಟಿ, ಕ್ಯಾಶ್ ಲಾಸ್ಟಲ್ಲಿ ತಗೊಳ್ಳೋದು, ಡೆಟಾರ್ಸು ಸ್ಟಾಕು ಮಿಷನರಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಇದರಲ್ಲಿ ಡೆಟಾರ್ಸು ಸ್ಟಾಕು ಕರೆಂಟ್ ಅಸೆಟ್ಸ್ ಆಗಿರೋದ್ರಿಂದ ಅದನ್ನು ನೆಕ್ಸ್ಟ್ ತಗೊಳ್ಳೋಣ. ಇದು ಆಪರೇಟಿಂಗ್ ಆ್ಯಕ್ಟಿವಿಟೀಸಲ್ಲೇ ಅಡ್ಜಸ್ಟ್ಮೆಂಟ್ಸ್ ಕೆಳಗಡೆ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು ಫಿಕ್ಸೆಡ್ ಅಸೆಟ್ ಆಗಿರೋದ್ರಿಂದ ಅದು ನಮಗೆ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಕೆಳಗಡೆ ಬರುತ್ತೆ. ಇನ್ನು ಅಡ್ಜಸ್ಟ್ಮೆಂಟಲ್ಲೂ ನಮಗೆ ಡಿಪ್ರಿಸಿಯೇಷನ್ಸ್ ಕೊಟ್ಟಿದ್ರೆ ಅಲ್ಲಿ ಲೆಡ್ಜರ್ ಅಕೌಂಟ್ ಮಾಡ್ಕೊಂಡಿದ್ದೀವಿ. ಡಿಪ್ರಿಸಿಯೇಷನ್ ಓಪನಿಂಗ್ ಬ್ಯಾಲೆನ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ, ಅದು ಆಗಿದೆ. ನೆಟ್ ಪ್ರಾಫಿಟ್ ತಗೊಂಡಿದ್ದೀವಿ ಅಂದರೆ ಇನ್ನೇನು ಇಲ್ಲ. ಅಲ್ಲಿಗೆ ಇವೆರಡನ್ನು ಏನು ಮಾಡೋಣ, ಇವೆರಡೇ ಇರೋದು. ಎರಡು ತಗೊಂಡಿದ್ದಾದ್ಮೇಲೆ ಟೋಟಲ್ ಮಾಡಿದೆ 20,000. ಅಂದರೆ ಇದನ್ನು ಏನು ಮಾಡಬೇಕು ಅಂತಂದರೆ ಇಲ್ಲಿ ನಾವು 45,000ಗೆ ನಾವು ಆ್ಯಡ್ ಮಾಡಬೇಕು ಅಂತ ಹೇಳಿರೋದು. ಅಂದರೆ ನೆಟ್ ಪ್ರಾಫಿಟ್ಗೆ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ಸನ್ನು ಆ್ಯಡ್ ಮಾಡಿ 20,000 ಬಂದರೆ ನಮಗೆ 65,000 rupees ಬರುತ್ತೆ. ಅದರಲ್ಲಿ ನಾನ್ ಕ್ಯಾಶ್ ಇನ್ಕಮ್ಸನ್ನು ನಾವು ಡಿಡಕ್ಟ್ ಮಾಡಬೇಕು. ಏನೂ ಇಲ್ಲ, ಅದಕ್ಕೆ 65,000 ಬಂದಿದೆ. ಅದೇ ರೀತಿ ನೆಕ್ಸ್ಟ್ ಏನು ತಗೊಳ್ಳೋಣ, ಅಡ್ಜಸ್ಟ್ಮೆಂಟ್ ಫಾರ್ ಚೇಂಜಸ್ ಆಫ್ ಕರೆಂಟ್ ಆಪರೇಟಿಂಗ್ ಲಯಬಿಲಿಟೀಸ್ ಆ್ಯಂಡ್ ಕರೆಂಟ್ ಆಪರೇಟಿಂಗ್ ಅಸೆಟ್ಸ್. ಅದರಲ್ಲಿ ಫಸ್ಟ್ ಏನು ತಗೋಬೇಕು ನಾವು, ಆ್ಯಸ್ ಯೂಶುವಲ್ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಆ್ಯಂಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್. ಅದರಲ್ಲಿ ಈಗ ನಾವು ಕರೆಂಟ್ ಲಯಬಿಲಿಟೀಸ್ಗೆ ಬರೋದಾದರೆ ಏನೇನಿದೆ ಅಂತ ನಾವು ಇಲ್ಲಿ ನೋಡೋಣ. ಅಂದರೆ ಕರೆಂಟ್ ಲಯಬಿಲಿಟೀಸ್ ಕನ್ಸಿಡರ್ ಮಾಡಬೇಕು ಎಂದು ಫಸ್ಟು ಕರೆಂಟ್ ಲಯಬಿಲಿಟೀಸ್ ಇನ್ಕ್ರೀಸ್ ಆಗಿರೋದು ಮಾತ್ರ ತಗೋಬೇಕು. ಇಲ್ಲಿ ಕರೆಂಟ್ ಲಯಬಿಲಿಟೀಸ್ಗೆ ಬಂದರೆ ನಮಗಿರೋದೇ ಕ್ಯಾಪಿಟಲ್ ಒಂದೇ ಒಂದು, ಅದು ಇನ್ಕ್ರೀಸ್ ಆಗಿದೆ. ಅಂದರೆ ಇನ್ಕ್ರೀಸ್ ಆಗಿದೆ ಅಂದರೆ ಈಗ ಇಲ್ಲಿ ತಗೊಳ್ಳೋಣ. ಇನ್ಕ್ರೀಸ್ ಇನ್ ಕ್ರೆಡಿಟರ್ಸ್ ಬ್ರ್ಯಾಕೆಟಲ್ಲಿ ಕರೆಂಟ್ ಲಯಬಿಲಿಟೀಸ್ ಎಷ್ಟು ಇನ್ಕ್ರೀಸ್ ಆಗಿದೆ, 4,000 rupees. ಆ 4,000 ಇನ್ನರ್ ಕಾಲಮಲ್ಲಿ ತಗೊಳ್ಳೋಣ. ನೆಕ್ಸ್ಟ್ ಪ್ರಾಬ್ಲಮ್ ಬರೋದಾದರೆ ಕರೆಂಟ್ ಅಸೆಟ್ಸ್ ಲೈಬಿಲಿಟಿ ಸೈಡ್ ಯಾವ್ದು, ಲೈಬಿಲಿಟೀಸಲ್ಲಿ ಇನ್ಯಾವುದು ಕರೆಂಟ್ ಲೈಬಿಲಿಟೀಸ್ ಇಲ್ಲ, ಕ್ರೆಡಿಟರ್ಸ್ ಇದ್ದಿದ್ದು ಒಂದೇ, ಅದನ್ನು ತಗೊಂಡಿದ್ದೀನಿ. ಕರೆಂಟ್ ಅಸೆಟ್ಸ್ಗೆ ಬರೋದಾದರೆ ಕ್ಯಾಶ್ ನಾವು ಲಾಸ್ಟಲ್ಲಿ ತಗೋಬೇಕು. ಡೇಟಾರ್ಸ್ ಸ್ಟಾಕ್ ಅಬ್ಸರ್ವ್ ಮಾಡಿ ಇವಾಗ ಅಸೆಟ್ಸ್ ಬರೋದ್ರಿಂದ ಅಸೆಟ್ಸ್ ಡಿಕ್ರೀಸ್ ಆಗಿರಬೇಕು. ಯಾಕಂದರೆ ಕಂಡೀಷನ್ ಹೇಳಿರೋದೇ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಅಂತ. ಕರೆಂಟ್ ಅಸೆಟ್ಸ್ ವ್ಯಾಲ್ಯೂ ಡಿಕ್ರೀಸ್ ಯಾವುದಾಗಿದೆ ಅಂತ ನೋಡೋದಾದರೆ ಡೇಟಾರ್ಸ್ ಬಂದು ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಆಗಿರೋದನ್ನ ಕರೆಂಟ್ ಅಸೆಟ್ ಇನ್ಕ್ರೀಸ್ ಆಗಿರೋದನ್ನು ನಾವು ಡಿಡಕ್ಟ್ ಮಾಡಬೇಕು. ಇದು ಇಲ್ಲಿ ತಗೊಳ್ಳೋದು ಬೇಡ. ಸ್ಟಾಕ್ ತಗೊಳ್ಳೋದಾದರೆ ನೋಡಿ ಡಿಕ್ರೀಸ್ ಆಗಿದೆ, 10,000 rupees ಡಿಕ್ರೀಸ್ ಆಗಿದೆ ಸ್ಟಾಕ್, ಅದನ್ನು ಇಲ್ಲಿ ಬರ್ಕೊಳ್ಳೋಣ. ಡಿಕ್ರೀಸಿಂಗ್ ಸ್ಟಾಕ್ ಕರೆಂಟ್ ಅಸೆಟ್ ಬ್ರ್ಯಾಕೆಟಲ್ಲಿ ಇಷ್ಟು ಡಿಕ್ರೀಸ್ ಆಗಿದೆ 10,000. ಇನ್ನು ಇರೋದು ನಮಗೆ ಮಿಷನರಿ
ಲ್ಯಾಂಡು ಬಿಲ್ಡಿಂಗ್ ಅದು ಫಿಕ್ಸ್ಡ್ ಅಸೆಟ್ ಇಲ್ಲಿ ತಗೊಳ್ಬಿಡ ಅಲ್ಲಿಗೆ ಇರೋದು ಅಷ್ಟೇ. ಅದನ್ನು ಎರಡನ್ನು ನಾವು ಇಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ನಮಗೆ 14,000. ಈ 14,000 ಏನು ಮಾಡಬೇಕು ಇಲ್ಲಿ ನಾವಿಲ್ಲಿ ಆ್ಯಡ್ ಮಾಡಬೇಕು. 65,000 ಆ್ಯಡ್ ಮಾಡಿದ್ರೆ 79,000 ಬರುತ್ತೆ. ಈಗ ಅದರಲ್ಲಿ ಮೇಲುಗಡೆ ಬರ್ತಿರೋದಕ್ಕೆ ಅಪೋಸಿಟ್ ಆಗಿದ್ರೆ ಲೆಸ್ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಆ್ಯಂಡ್ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್. ಅಂದರೆ ಇಲ್ಲಿ ಕರೆಂಟ್ ಲಯಬಿಲಿಟೀಸಲ್ಲಿ ಡಿಕ್ರೀಸ್ ಆಗಿರ್ತಕ್ಕಂಥ ವ್ಯಾಲ್ಯೂ ಅಂದರೆ ಇರೋದೇ ಒಂದು, ಅದನ್ನ ಆಲ್ರೆಡಿ ತಗೊಂಡಿದ್ದೀವಿ. ನೆಕ್ಸ್ಟ್ ಕರೆಂಟ್ ಅಸೆಟ್ಟು ಬಂದರೆ ಇನ್ಕ್ರೀಸ್ ಆಗಿರ್ಬೇಕಂತೆ. ಕ್ಯಾಶ್ ಲಾಸ್ಟಲ್ಲಿ ತಗೊಳ್ಳೋಣ. ರಿಟೈರ್ಸ್ ಆಗಿದೆ. ಸ್ಟಾಕ್ ಒಂದೇ ಇರೋದ್ರಿಂದ ಸ್ಟಾಕು ನಮಗೆ ಸ್ಟಾಕ್ ಆಲ್ರೆಡಿ ನಾವು ಡೆಟಾರ್ಸ್ ಈಗ ತಗೊಳ್ಳೋಣ. ಇನ್ಕ್ರೀಸ್ ಆಗಿದೆ. ಇಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ಅಂದರೆ 20,000 ರುಪೀಸ್ ಆಗಿದೆ. ತಗೊಳ್ಳೋಣ. ಸ್ಟಾಕ್ ಆಲ್ರೆಡಿ ನಾವು ತಗೊಂಡಿದ್ದೀವಿ. ಎಷ್ಟು ಬರ್ಕೊಳ್ಳೋಣ. ಇನ್ಕ್ರೀಸ್ ಇನ್ ಡೆಟಾಸ್ ಕರೆಂಟ್ ಅಸೆಟ್ಸ್ ಎಷ್ಟು 20,000 ರುಪೀಸ್. 79 ಲೆಸ್ 20,000 ಹೋದರೆ 59 ಪಾಸಿಟಿವ್ ಬಂದಿರೋದ್ರಿಂದ ಅದನ್ನೇನು ಮಾಡೋಣ, ಕ್ಯಾಶ್ ಇನ್ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂತ ನಾವು ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ ಬಂದರೆ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ಇಲ್ಲಿ ಹೇಳಿದ್ದೀನಿ ಆಲ್ರೆಡಿ, ಬರೀ ಫಿಕ್ಸೆಡ್ ಅಸೆಟ್ಸ್ ಪರ್ಚೇಸ್ ಸೇಲ್ ಮಾಡಿದರೆ ಮಾತ್ರ ನಾವು ಕನ್ಸಿಡರ್ ಮಾಡಬೇಕು. ಈಗ ಫಸ್ಟ್ ಆ್ಯಸ್ ಯೂಶುವಲ್ ಆಗಿ ವರ್ಕಿಂಗ್ ನೋಟ್ಸ್ಗೆ ಹೋಗ್ಬಿಡೋಣ. ವರ್ಕಿಂಗ್ ನೋಟ್ಸಲ್ಲಿ ಏನಾದರೂ ಬ್ಯಾಂಕ್ ಟು ಬ್ಯಾಂಕು ಬೈ ಬ್ಯಾಂಕ್ ಇದ್ದರೆ ಅವುಗಳನ್ನೇ ನಾವಿಲ್ಲಿ ತಗೋಬೋದು. ಇಲ್ಲಿ ಮಿಷನರಿ ಅಕೌಂಟ್ಗೆ ಬಂದರೆ ಡೆಬಿಟ್ ಸೈಡ್ ಏನೂ ಇಲ್ಲ. ಕ್ರೆಡಿಟ್ ಸೈಡ್ ಬರೋದಾದರೆ ನಮಗೆ ಬೈ ಬ್ಯಾಂಕ್ ಅಕೌಂಟ್ ಇದೆ, ಬ್ರ್ಯಾಕೆಟಲ್ಲಿ ಸೇಲ್ ಇದೆ. ಅಂದರೆ ನಾವು ಮಿಷನರಿನ ಸೇಲ್ ಮಾಡ್ತಾ ಇದ್ದೀವಿ ಅಂದರೆ ನಾವೀಗ ಅದನ್ನು ಇಲ್ಲಿ ತಗೋಬೋದು. ಏನಂತ ಬರ್ಕೋಬೇಕು, ಸೇಲ್ ಆಫ್ ಮಿಷಿನ್ ಎಷ್ಟು 5,000 ಅಲ್ಲಿದ್ದು 5,000 ನೋಡಿ. 5,000 ನಾವೇನು ಮಾಡೋಣ, ಸೇಲ್ ಆಫ್ ಮಿಷಿನ್ ಅಂತ 5,000 ರುಪೀಸ್ ನಾವಿಲ್ಲಿ ತಗೊಳ್ಳೋಣ. ನೆಕ್ಸ್ಟ್ ಬರೋದಾದರೆ ಮಿಷನರಿಯಲ್ಲಿ ಲಾಸ್ ಆನ್ ಸೇಲ್ ಆಗಿದೆ. ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಟ್ರಾನ್ಸ್ಫರ್ ಮಾಡಿದ್ವಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಏನೂ ಇಲ್ಲ, ಅಲ್ಲಿಗೆ ಅದು ಏನು ತಗೊಳ್ಳೋಷ್ಟಿಲ್ಲ. ಇನ್ನು ಶೇರ್ ಕ್ಯಾಪಿಟಲ್ ಲೆಡ್ಜರ್ ಅಕೌಂಟಲ್ಲೂ ನಮಗೆ ಬ್ಯಾಂಕ್ ಅಕೌಂಟ್ ಅಂತ ಏನೂ ಇಲ್ಲ, ಅಂದರೆ ಅಲ್ಲೂ ಕನ್ಸಿಡರ್ ಮಾಡೋಷ್ಟು ಇಲ್ಲ. ವರ್ಕಿಂಗ್ ನೋಟ್ಸ್ ಆದಮೇಲೆ ಬ್ಯಾಲೆನ್ಸ್ ಶೀಟ್ಗೆ ಬರೋಣ. ಬ್ಯಾಲೆನ್ಸ್ ಶೀಟಲ್ಲಿ ಏನಾದರೂ ಅಸೆಟ್ಸ್ ಇದೆಯಾ ಅಂತ ಅಬ್ಸರ್ವ್ ಮಾಡೋದಾದರೆ ನಮಗೆ ಫಿಕ್ಸೆಡ್ ಅಸೆಟ್ಸ್ 3 ಇದೆ, ಮಿಷನರಿ ಇದೆ, ಮಿಷನರಿ ರಿಲೇಟೆಡ್ ತಗೊಂಡಿದ್ದೀವಿ. ಇನ್ನು ಇರೋದು ಲ್ಯಾಂಡ್ ನಮಗೆ ಇನ್ಕ್ರೀಸ್ ಆಗಿದೆ. ಲ್ಯಾಂಡ್ ಇನ್ಕ್ರೀಸ್ ಆಗಿದೆ ಅಂತಂದರೆ ನಾವು ಪರ್ಚೇಸ್ ಮಾಡಿದ್ದೀವಿ ಅಂತ. ಎಷ್ಟು ಡಿಫ್ರೆನ್ಸ್ ಇದೆ ಅಷ್ಟು ಪರ್ಚೇಸ್ ಮಾಡಿದ್ದೀವಿ ಅಂತ. ಇಲ್ಲಿ 10,000 ರುಪೀಸ್ ಡಿಫ್ರೆನ್ಸ್ ಇದೆ. ಪರ್ಚೇಸ್ ಆಫ್ ಲ್ಯಾಂಡ್ ಅಂತ ಬರ್ಕೊಳ್ಳೋಣ. ಹಾಗೆ ಬಿಲ್ಡಿಂಗು ನಮಗೆ 25,000 ಡಿಫ್ರೆನ್ಸ್ ಅಂದರೆ ಇನ್ಕ್ರೀಸ್ ಆಗಿದೆ. ಈ ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ ಅಂದರೆ ಅದನ್ನು ಪರ್ಚೇಸ್ ಮಾಡಿದ್ದೀವಿ ಅಂತಲೇ ತಗೋಬೇಕು. 25,000 ಇಲ್ಲಿ ಬರ್ಕೊಳ್ಳೋಣ. ಪರ್ಚೇಸ್ ಆಫ್ ಲ್ಯಾಂಡ್, ಪರ್ಚೇಸ್ ಆಫ್ ಬಿಲ್ಡಿಂಗ್ ನೋಡಿ. ಪರ್ಚೇಸ್ ಮಾಡಿರೋದ್ರಿಂದ ಬ್ರ್ಯಾಕೆಟಲ್ಲಿ ಬರ್ಕೋಬೇಕಂದ್ರೆ ಪರ್ಚೇಸ್ ಮಾಡಿದ್ರೆ ಕ್ಯಾಶ್ ಔಟ್ಫ್ಲೋ ಆಗ್ತಿದೆ ಅಂತ ನೋಡಿ. ಇಲ್ಲಿ 10,000 ಲ್ಯಾಂಡನ್ನು ಪರ್ಚೇಸ್ ಮಾಡಿದ್ದೀವಿ, ಬಿಲ್ಡಿಂಗನ್ನು 25,000 ಪರ್ಚೇಸ್ ಮಾಡಿದ್ದೀವಿ. ಇರೋದು ಈ ಮೂರೇ ಒಂದು ಐಟಮ್ಸ್ ಆಗಿರೋದ್ರಿಂದ 10,000 ಮತ್ತು 25,000 ಎರಡು ಪರ್ಚೇಸ್ ಮಾಡಿರೋದ್ರಿಂದ ಫಸ್ಟ್ ಅಡಿಷನ್ ಮಾಡಿಕೊಂಡ್ರೆ ಟೋಟಲ್ 35,000 ಬರುತ್ತೆ. 35,000ಅಲ್ಲಿ ಈ ಸೇಲ್ ಮಾಡಿರೋದನ್ನು ನಮಗೆ ಡಿಡಕ್ಟ್ ಮಾಡಿದ್ರೆ ನಮಗೆ 30,000 ಬರುತ್ತೆ. ಅದು ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ಅಂದರೆ ನೆಗೆಟಿವ್ ವ್ಯಾಲ್ಯೂ ಬಂದಿದೆ ಅಂದರೆ ಕ್ಯಾಶ್ ಜಾಸ್ತಿ ಔಟ್ಫ್ಲೋ ಆಗ್ತಾ ಇದೆ ನಮಗೆ. ಅದು ಯಾವ ಆ್ಯಕ್ಟಿವಿಟೀಸಿಂದ ಅಂದರೆ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ಅದನ್ನೇ ನಾವಿಲ್ಲಿ ಕ್ಯಾಶ್ ಔಟ್ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಬರೆದಿರೋದು. ನೆಕ್ಸ್ಟ್ ಹಾಗೆ ಇನ್ನು ನಾವು ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸನ್ನು ನಾವು ಬರ್ಕೊಳ್ಳೋದಾದರೆ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸಲ್ಲಿ ನೋಡಿ, ಈಗ ಬ್ಯಾಲೆನ್ಸ್ ಶೀಟ್ಗೆ ಬರೋಣ. ಬ್ಯಾಲೆನ್ಸ್ ಶೀಟಲ್ಲಿ ಏನಿದೆ, ಇಲ್ಲಿ ಕ್ರೆಡಿಟಾರ್ಸ್ ಇದೆ. ಕ್ರೆಡಿಟಾರ್ಸ್ ಆಲ್ರೆಡಿ ನಾವು ತಗೊಂಡಿದ್ದೀವಿ. ಮಿಸ್ಟರ್ ಎಸ್ ಲೋನ್ ಅಂತ ಇದೆ ನೋಡಿ. ಎಸ್ ಲೋನ್ ಬಂದು ಫೈನಾನ್ಸಿಂಗ್ ಆ್ಯಕ್ಟಿವಿಟಿ. ಫಸ್ಟು 2014 ಸ್ಟಾರ್ಟಿಂಗಲ್ಲಿ 25,000 ಇದೆ. ನೆಕ್ಸ್ಟ್ ಬರೋ ಅಷ್ಟರಲ್ಲಿ ಏನಾಗಿದೆ, ಅದು ಅಮೌಂಟು ನಿಲ್ಲಾಗಿದೆ ಅಂದರೆ ನಾವು ಲೋನನ್ನು ರೀಪೇ ಮಾಡಿಬಿಟ್ಟಿದ್ದೀವಿ ಅಂತ ಅರ್ಥ. ಲೋನ್ ರೀಪೇಯ್ಡ್ ಅಂದರೆ ನಾವು ಪೇ ಮಾಡ್ತಿದ್ದೀವಿ ಅಂದರೆ ಕ್ಯಾಶ್ ಔಟ್ಫ್ಲೋ ಆಗ್ತಾ ಇದೆ ಅಂತ ಅರ್ಥ. ಸೊ ಕ್ಯಾಶ್ ಔಟ್ಫ್ಲೋ ಆಗ್ತಿರೋದ್ರಿಂದ ಅದನ್ನ ಇಲ್ಲಿ ಬರ್ಕೊಳ್ಳೋಣ. ಮಿಸ್ಟರ್ ಎಸ್ ಲೋನ್ ರೀಪೇಯ್ಡ್ ಎಷ್ಟು ಇದೆ ನಮಗೆ 25,000 ಪೇ ಮಾಡ್ತಿದ್ದೀವಿ. ರೀಪೇಯ್ಡ್ ಅಂದರೆ ಮತ್ತೆ ಪುನಃ ಪೇ ಮಾಡ್ತಿದ್ದೀವಿ ಅಂದ್ರೇ ಕ್ಯಾಶ್ ಔಟ್ಫ್ಲೋ ಆಗ್ತಿರೋದು. ಅದಕ್ಕೆ ಬ್ರ್ಯಾಕೆಟ್ ನಾವು ಹಾಕ್ಕೊಂಡಿದ್ದೀವಿ.
ಅಂದರೆ ನೆಗೆಟಿವ್ ಅಂತ ಅರ್ಥ, -25,000. ನೆಕ್ಸ್ಟ್ ಬಂದು ಲೋನ್ ಫ್ರಮ್ ಬ್ಯಾಂಕ್ 40,000 ಇದೆ ಫಸ್ಟ್. ನೆಕ್ಸ್ಟ್ ಆಮೇಲೆ ಬಂದು 50,000 ಅಂದರೆ 10,000 ರುಪೀಸ್ ಇನ್ಕ್ರೀಸ್ ಆಗಿದೆ. ಆದರೆ ಪ್ರೀವಿಯಸ್ಲಿ ಅದು 40, ಈ ವರ್ಷದ್ದು 50, ಅಂದರೆ ಇವಾಗ ಈ ವರ್ಷದಲ್ಲಿ 10,000 ತಗೊಂಡಿದ್ದೀವಿ. ಆದರೆ ಲೋನ್ ಫ್ರಮ್ ಬ್ಯಾಂಕ್ ಅಂದರೆ ಸದ್ಯಕ್ಕೆ 10,000 ರುಪೀಸ್ ನಮಗೆ ಬರ್ತಾ ಇದೆ, ನಮ್ಮ ಬಿಸ್ನೆಸ್ ಒಳಗಡೆ ಬರ್ತಾ ಇದೆ. ಅಂದರೆ ಕ್ಯಾಶ್ ಇನ್ಫ್ಲೋ ಆಗ್ತಾ ಇದೆ, ಕ್ಯಾಶ್ ವ್ಯಾಲ್ಯೂ ಅವಾಗ ಜಾಸ್ತಿ ಆಗುತ್ತೆ. ಅಂದರೆ ಸದ್ಯಕ್ಕೆ ನಮ್ಮ ಕ್ಯಾಶ್ ವ್ಯಾಲ್ಯೂ ಜಾಸ್ತಿ ಆಗ್ತಿರೋದ್ರಿಂದ, ಬಿಸ್ನೆಸ್ ಒಳಗಡೆ ಬರ್ತಾ ಇರೋದ್ರಿಂದ ಅದನ್ನು ತಗೊಳ್ಳೋಣ. ಲೋನ್ ಟೇಕನ್ ಫ್ರಮ್ ಬ್ಯಾಂಕ್ ಅಂತ, ಅದು ಪಾಸಿಟಿವ್ ವ್ಯಾಲ್ಯೂ ಅಂತ ನಾವು ತಗೋಬೇಕು. ನೆಕ್ಸ್ಟ್ ಬರೋದಾದರೆ ಕ್ಯಾಪಿಟಲ್ ಅಕೌಂಟ್ ಎಷ್ಟಿದೆ ನಮಗೆ 1,25,000 and 1,53,000. ನಾವು ಏನು ಮಾಡ್ತಿದ್ವಿ, ಡಿಡಕ್ಟ್ ಮಾಡಿಕೊಂಡು ಇಶ್ಯೂಡ್ ಶೇರ್ ಕ್ಯಾಪಿಟಲ್, ರಿಡಂಪ್ಷನ್ ಆಫ್ ಶೇರ್ ಕ್ಯಾಪಿಟಲ್ ಅಂತ ತಗೊಳ್ತಾ ಇದ್ವಿ, ಇನ್ಕ್ರೀಸ್ ಡಿಕ್ರೀಸ್ ಆಗಿದ್ರೆ. ಆದರೆ ಇಲ್ಲಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದ್ರಿಂದ 2 times ಬರಿಬೇಕು ಅಂತ ಹೇಳ್ಬಿಟ್ಟು ಒಂದು ಶೇರ್ ಕ್ಯಾಪಿಟಲ್ ಅಕೌಂಟ್ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಈಗ ಅದರಲ್ಲಿ ಏನಾದ್ರು ಬ್ಯಾಲೆನ್ಸ್ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಯಾಕಂದರೆ ಆಲ್ರೆಡಿ ಓಪನಿಂಗ್ ಬ್ಯಾಲೆನ್ಸು, ಕ್ಲೋಸಿಂಗ್ ಬ್ಯಾಲೆನ್ಸ್ ನೋಡಿ, ಓಪನಿಂಗ್ ಬ್ಯಾಲೆನ್ಸು ಕ್ಲೋಸಿಂಗ್ ಬ್ಯಾಲೆನ್ಸು ತಗೊಂಡಿದ್ವಿ. ನೆಟ್ ಪ್ರಾಫಿಟ್ ಆಲ್ರೆಡಿ ತಗೊಂಡಿದ್ವಿ. ಇನ್ಯಾವುದು ಉಳಿದಿದೆ 17,000. ಅಂದರೆ ಶೇರ್ ಕ್ಯಾಪಿಟಲ್ ಇಶ್ಯೂಡ್ ಅಂತ ಎಷ್ಟು ತಗೋಬೇಕು, ಇವಾಗ ಬರೀ 17,000 ರುಪೀಸನ್ನ ಮಾತ್ರ ನಾವು ತಗೋಬೇಕಾಗಿರುತ್ತೆ. ನೋಡಿ ಇಲ್ಲಿ ತಗೊಳ್ಳೋಣ. ಅದನ್ನ ಏನಂತ ಅಲ್ಲಿ ಬರೆದಿದ್ವಿ, ಡ್ರಾಯಿಂಗ್ಸ್ ಅಂದರೆ ಶೇರ್ ಕ್ಯಾಪಿಟಲ್, ಇದು ಡ್ರಾಯಿಂಗ್ಸ್ ನಾವು ಪರ್ಸನಲ್ ಯೂಸ್ಗೆ ಶೇರ್ ಕ್ಯಾಪಿಟಲಿಂದ ಯೂಸ್ ಮಾಡ್ಕೊಂಡಿದ್ವಿ ಅಂತ ಎಷ್ಟು ನಾವಿಲ್ಲಿ 17,000 ರುಪೀಸ್ ಅಂತ ನಾವಿಲ್ಲಿ ಬರ್ಕೋಬೇಕಾಗಿರುತ್ತೆ. ಆ 17,000 ರುಪೀಸ್ ಏನಪ್ಪ ಅಂತಂದರೆ ನಾವಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ. ಆ 17,000 ರುಪೀಸ್ ನಾವೇನು ಮಾಡಿದ್ದೀವಿ, ಡ್ರಾಯಿಂಗ್ಸ್ ಅಂದ್ರೆ ನಾವು ಪರ್ಸನಲ್ ಯೂಸ್ಗೆ ಖರ್ಚು ಮಾಡ್ಕೊಂಡಿರೋದು, ಅಂದರೆ ವಿತ್ಡ್ರಾ ಮಾಡಿಬಿಟ್ಟಿದ್ದೀವಿ. ಅಂದರೆ ಕ್ಯಾಶ್ ಬಿಸ್ನೆಸ್ಸಿಂದ ಔಟ್ಸೈಡು ಹೋಗ್ತಾ ಇದೆ, ಅಂದರೆ ಅದನ್ನು ನೆಗೆಟಿವ್ ವ್ಯಾಲ್ಯೂ ಅಂತ ನಾವಿಲ್ಲಿ ತೋರಿಸ್ಬೇಕು. ಇರೋದು ಈ ಮೂರು ಇರೋದ್ರಿಂದ ಏನು ಮಾಡಿ, ನೆಗೆಟಿವ್ ವ್ಯಾಲ್ಯೂಸ್ ಜಾಸ್ತಿ ಇದೆ ನಮಗೆ. ಎರಡು ನೆಗೆಟಿವ್ ವ್ಯಾಲ್ಯೂಸಲ್ಲಿ 10,000 ಲೆಸ್ ಮಾಡಿದ್ರೆ ರಿಮೈನಿಂಗ್ ನಮ್ಗೆ ಎಷ್ಟು ಸಿಗುತ್ತೆ, -32,000 ಮೈನಸ್ ಬಂದಿರೋದ್ರಿಂದ ಇದನ್ನು ನಾವೇನು ಮಾಡೋಣ, ಕ್ಯಾಶ್ ಔಟ್ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಅಂತ ತೋರಿಸೋಣ. ಇನ್ನು ಇದಕ್ಕೆ ಈಗ ನಾವೇನು ಮಾಡೋಣ, ಫಸ್ಟ್ ಆಪರೇಟಿಂಗ್ ಆ್ಯಕ್ಟಿವಿಟೀಸಿಂದ ಬಂದಿರೋದು ನಮಗೆ +59,000 ಬಂದಿದೆ. ಸೆಕೆಂಡ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸಿಂದ ನಮಗೆ ನೆಗೆಟಿವ್ ಬಂದಿದೆ -30,000. ಥರ್ಡ್ ಆ್ಯಕ್ಟಿವಿಟಿ ಫೈನಾನ್ಸಿಂಗ್ ಆ್ಯಕ್ಟಿವಿಟಿ -32,000 ಬಂದೆವು. ಇದರಲ್ಲಿ -2 ನಾವು ಅಡಿಷನ್ ಮಾಡಿಕೊಂಡ್ರೆ -62,000 ಬರುತ್ತೆ. ಆ -62,000ಅಲ್ಲಿ +59 ಮೈನಸ್ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ, ಬ್ಯಾಲೆನ್ಸು -3,000 ರುಪೀಸ್ ಬರುತ್ತೆ. ಆ -3,000 ಬಂದಿರೋದ್ರಿಂದ ಮೈನಸ್ ಬಂದರೆ ನೆಟ್ ಡಿಕ್ರೀಸ್ ಇನ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಿವೆಲೆಂಟ್ಸ್ ಅಂತ ನಾವು ಬರ್ಕೋದು. -3,000. ಈಗಿನ ರಿಮೈನಿಂಗ್ ಏನಿದೆ, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ನಮಗೆ 10,000. ಇಲ್ಲೇನು ಮಾಡಬೇಕು, 10,000 ಬರ್ಕೋಬೇಕು, ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ 10,000 ಕೊಟ್ಟಿದೆ, ಅದರ ಮೇಲೆಗಡೆ ಯಾವಾಗಲೂ ಪ್ಲಸ್ ಇತ್ತು ನಮಗೆ. ನಾವೇನು ಮಾಡ್ತಿದ್ವಿ, ಈಗ ಪ್ಲಸ್ ಏನು ಪಾಸಿಟಿವ್ ವ್ಯಾಲ್ಯೂ ಬಂದಿದ್ರೆ ಪ್ಲಸ್ ನಮಗೆ ಪ್ಲಸ್ ಬಂದು ಇಲ್ಲಿ ಅಡಿಷನ್ ಮಾಡ್ಕೊಳ್ತಿದ್ವಿ. ಇಲ್ಲೇನು ಮಾಡಿದರೆ ಮೈನಸ್ ಬಂದುಬಿಡಿದೆ, ಅಂದರೆ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ, ಮೈನಸ್. ಅಂದರೆ ಇಲ್ಲಿ 10,000ಅಲ್ಲಿ ಈ 3,000 ಮೈನಸ್ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ, 7,000 ರುಪೀಸ್ ಬರುತ್ತೆ. ಆ 7,000 ರುಪೀಸ್ಗೆ ನಾವೇನಂತ ಹೇಳ್ಬೋದು, ಕ್ಯಾಶ್ ಬ್ಯಾಲೆನ್ಸ್ ಅಟ್ ದಿ ಎಂಡ್ ಆಫ್ ದ ಇಯರ್. ನೋಡೋಣ ಇವಾಗ ಬ್ಯಾಲೆನ್ಸ್ ಶೀಟಲ್ಲಿ ನಮಗೆ ಅಷ್ಟೇ ಬಂದಿದೆಯೇನೋ 7,000 ರುಪೀಸ್ ಅಂತ ಅಬ್ಸರ್ವ್ ಮಾಡೋದಾದರೆ ನಮಗೆ ಅಷ್ಟೇ ಬಂದಿದೆ. ಅಲ್ಲಿಗೆ ನಾವು ಮಾಡಿರೋ ಪ್ರಾಬ್ಲಮ್ಮು ಕರೆಕ್ಟ್. ಇನ್ನೆಲ್ಲ ಟ್ರಾನ್ಸಾಕ್ಷನ್ಸನ್ನು ನಾನು ಕನ್ಸಿಡರ್ ಮಾಡಿದ್ದೀವಿ. ಅಂದರೆ ಪ್ರಾಬ್ಲಮ್ ಮಾಡೋದು ಹೇಗೆ ನೋಡಿ, ಫಸ್ಟ್ ವರ್ಕಿಂಗ್ ನೋಟ್ಸ್ ಮಿಷನರಿ ಅಕೌಂಟ್ ಬರ್ಕೋಬೇಕು. ನೆಕ್ಸ್ಟು ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಕೌಂಟ್ ಬರ್ಕೋಬೇಕು. ಅದು ಮಾಡಿದ್ದಾದಮೇಲೆ ಶೇರ್ ಕ್ಯಾಪಿಟಲ್ ಅಕೌಂಟ್ ಆದಮೇಲೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಅದರಲ್ಲಿ ಫಸ್ಟ್ ಆಪರೇಟಿಂಗ್ ಆ್ಯಕ್ಟಿವಿಟೀಸು, ನೆಕ್ಸ್ಟ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸು, ಅದಾದಮೇಲೆ ನೆಕ್ಸ್ಟ್ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್. ಇಷ್ಟು ಮಾಡಿದ್ರೆ ನಮಗೆ 14 ಮಾರ್ಕ್ಸ್ ಬರುತ್ತೆ.